ಬೀದರ್ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳ ವಿಚಾರದಲ್ಲಿ ಅವರು ಆಡಿದ್ದೇ ಆಟ ಆಗ್ಬಿಟ್ಟಿದೆ. ಹೇಳೋರು ಕೇಳೋರು ಯಾರೂ ಇಲ್ಲ. ಸೂರ್ಯ ನೆತ್ತಿ ಸುಡುವ ಸಮಯ 12:12ವರೆ ಆದ್ರೂ ಕೂಡ ಆಫೀಸಲ್ಲಿ ಒಬ್ರೋ ಇಬ್ರೋ ಅಲ್ಲೊಬ್ರು ಇಲ್ಲೊಬ್ರು ಕಾಣಿಸ್ಕೊಳ್ತಾರೆ ಅಷ್ಟೇ. ಉಳಿದವರೆಲ್ಲ ಎಲ್ಲಿಗೆ ಹೋಗ್ತಾ ಇದ್ದಾರೆ? ಹಾಗಾದ್ರೆ ಯಾಕಿಂತ ಪರಿಸ್ಥಿತಿಯ ಭಾಗದಲ್ಲಿ ನೋಡ್ತಾ ಹೋಗೋಣ. ಸಣ್ಣ ನೀರಾವರಿ ಸಚಿವರು ನೋಡಲೇಬೇಕಾದ ಸ್ಟೋರಿ. ಕಚೇರಿಗೆ ಅಧಿಕಾರಿಗಳು ಬಂದಿದ್ದೇ ಟೈಮ್, ಹೋಗಿದ್ದೇ ಟೈಮ್. 30 ಸಿಬ್ಬಂದಿಯಲ್ಲಿ ಹಾಜರಿದ್ದಿದ್ದು ಬೆರಳೆಣಿಕೆಯ ಸಿಬ್ಬಂದಿ ಮಾತ್ರ. ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯನ್ನ ಯಾರು ಹೇಳೋರು ಕೇಳೋರು ಇಲ್ಲದಂತಾಗಿದೆ. ಕಷ್ಟಕ್ಕೆ ಕರಿಬೇಡ್ರಿ, ಊಟಕ್ಕೂ ಮರಿಬೇಡ್ರಿ ಎನ್ನುವ ಮನಸ್ಥಿತಿ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳದ್ದಾಗಿದೆ. ಹೌದು, ಬೀದರ್ ಹೊರವಲಯದ ನೌಬಾದ್ ಬಳಿ ಇರುವಂತಹ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಬಂದಿದ್ದ ಟೈಮೇ ಮಾಡಿದ್ದ ಕೆಲಸ ಅನ್ನುವಂತಾಗಿದೆ. ಕೆರೆ, ಚೆಕ್ ಡ್ಯಾಂ ಸೇರಿದಂತೆ ಸಣ್ಣ ನೀರಾವರಿ ಇಲಾಖೆಯ ಅಭಿವೃದ್ಧಿಗೆ ಸಾಕ್ಷಿಯಾಗಬೇಕಿದ್ದಂತಹ ಅಧಿಕಾರಿಗಳ ಮಹಾ ನಿರ್ಲಕ್ಷ್ಯವನ್ನ ಯಾರು ಹೇಳೋರು ಕೇಳೋರು ಇಲ್ಲದಂತಾಗಿದೆ. ಕಚೇರಿಯಲ್ಲಿ 30ಕ್ಕೂ ಅಧಿಕ ಜನ ಕೆಲಸ ಮಾಡ್ತಿದ್ದಾರೆ. ಇದರಲ್ಲಿ ಬೆರಳೆಣಿಕೆಯಷ್ಟು ಅಧಿಕಾರಿಗಳು ಮಾತ್ರ ಕಚೇರಿಗೆ ಬರ್ತಾರೆ. ಹೀಗಾಗಿ ಸಣ್ಣ ನೀರಾವರಿ ಕಚೇರಿಯ ಕುರ್ಚಿಗಳು ಖಾಲಿ ಖಾಲಿ ಹೊಡೆಯುತ್ತೆ. ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ಸಣ್ಣ ನೀರಾವರಿ ಇಲಾಖೆಯ ಕಚೇರಿಯಲ್ಲಿ ರಿಯಾಲಿಟಿ ಚೆಕ್ ಮಾಡಿದಾಗ ಬಹುತೇಕ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಕಚೇರಿಗೆ ಬಾರದೇ ಇರೋದು ಬಹಿರಂಗವಾಗಿದೆ. ನಮ್ಮ ಊರು ಕೆರೆ ಸ್ವಲ್ಪ ಇದಾಗ್ಯದ, ಇಲ್ಲೆಲ್ಲ ಜುಡುಗಳು ಬೆಳೆದಾವ, ಅದೆಲ್ಲ ಸರಿ ಮಾಡದ ಅಂತ ಕೇಳಂತ ಪಿಡಿಒ ಕೇಳಿದೆವು. ಅಲ್ಲಿ ಪಿಡಿಒ ಇಂಥ ಆಫೀಸ್ ಕೋರ್ ಅಂದ್ರೆ ಇಲ್ಲಿ ಬಂದ್ರು ಸರ್. ಅಲ್ಲ ಅಂದ್ರೆ ಈ ಸತಿ ಬರ್ಬೇಕಾಗಿತ್ತ, ನೀವು ಬರಕ್ ಮುಂಚೆ ಇರ್ಬೇಕಲ್ಲ. ಸರ್ ಸೈಡಿಗೆ ಹೋಗ್ಯಾರಂತ ಕೇಳಿದೆ. ಇಲ್ಲಿ ಇನ್ನು ನಾವು ರಿಯಾಲಿಟಿ ಚೆಕ್ ಮಾಡಿದಾಗ ಔರಾದ್, ಬಸವ ಕಲ್ಯಾಣ ಸೇರಿದಂತೆ ಜಿಲ್ಲೆಯ ಬಹುತೇಕ ಕಡೆಯಿಂದ ಬಂದಂತಹ ಜನರು ಕಚೇರಿಯಲ್ಲಿ ಅಧಿಕಾರಿಗಳಿಗಾಗಿ ಕಾದು ಕುಳಿತು ಸುಸ್ತಾಗಿ ವಾಪಸ್ ಹೋಗ್ತಿದ್ದಾರೆ. ಇನ್ನು ಹಲವಾರು ಯೋಜನೆಗಳನ್ನು ಅನುಷ್ಠಾನ ಮಾಡಲು ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಅನುದಾನ ಬಂದರೂ ಕೂಡ ಯಾವುದೇ ಅಭಿವೃದ್ಧಿ ಆಗುವಂತಹ ಕೆಲಸಗಳನ್ನು ಸಣ್ಣ ನೀರಾವರಿ ಇಲಾಖೆಯಿಂದ ಆಗ್ತಾ ಇಲ್ಲ ಅನ್ನೋದೇ ಬೇಸರದ ಸಂಗತಿ. ಏಕೆಂದರೆ ಕೆಲಸ ಮಾಡುವ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಕೆಲಸ ಮಾಡುವ ಮನಸ್ಸನ್ನೇ ಮಾಡ್ತಾ ಇಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಸಚಿವ ರಹೀಂ ಖಾನ್ ಇದ್ರೂ ಕೂಡ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಆಟಕ್ಕೆ ಇನ್ನೂ ಬ್ರೇಕ್ ಬೀಳದಂತಾಗಿದೆ. ಟೋಟಲ್ ಡಿವಿಷನ್ ಅಲ್ಲಿ ಟೋಟಲ್ 26 ಇದಾವೆ ಸರ್. ಅದರಲ್ಲಿ 18 ವರ್ಕಿಂಗ್ ಸರ್. ಶಾಂಕ್ಷನ್ ಪೋಸ್ಟ್ 26, 18 ಜನ ವರ್ಕಿಂಗ್. ಸಬ್ ಡಿವಿಷನ್ ಅಲ್ಲಿ 17 ಶಾಂಕ್ಷನ್ ಪೋಸ್ಟ್, 15 ಜನ ವರ್ಕಿಂಗ್. ಅವರು ಸೈಟಿಗೆ ಹೋಗಿರ್ತಾರೆ ಸರ್. ಉಳಿದವ್ರು ನಾವು ಒಬ್ಬ ಸರ್. 7 ಜನ ಉಳಿದ್ರು ಸರ್. 7 ಜನದಲ್ಲಿ 2 ಪ್ಯೂನ್ ಇದ್ದಾರೆ. ಒಬ್ಬನ ಪ್ಯೂನ್ ಆರೋ ಹೋಗಿರ್ತಾರೆ ಸರ್. KDP ಬುಕ್ಲೆಟ್ ತಗೊಂಡು. ಅಲ್ಲ ಟೈಮಿಂಗ್ ಸರಿಯಾಗಿ ಬರಲ್ಲ ಅಂದ್ರೆ ಹೆಂಗ್ ಸರ್? ಬಂದವರೆಲ್ಲ 3-4 ಜನ ಬಂದಿರೋ ಕುಂತು ವೇಟ್ ಮಾಡ್ತಾರೆ. ಹಂಗೇನಾದ್ರು ಮೇಂಟೈನ್ ಮಾಡ್ತೀವಿ ಕರೆಕ್ಟಾಗಿ. ಒಟ್ನಲ್ಲಿ ಜನರ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕಿದ್ದ ಅಧಿಕಾರಿಗಳು ಬೇಜವಾಬ್ದಾರಿ ತೋರಿಸ್ತಾ ಇರೋದು ನಿಜಕ್ಕೂ ಕೂಡ ವಿಪರ್ಯಾಸದ ಸಂಗತಿಯಾಗಿದೆ. ಇನ್ನಾದ್ರೂ ಮೇಲಾಧಿಕಾರಿಗಳು ಹಾಗೂ 2 ಸಚಿವರು ಇಂತಹ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ತಾರಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ಆಸಿಫ್ ಜೊತೆ ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.